ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೋನಾಗಿ ಬಾರ ಸ್ಕೂಲಿಗೆ. ಅರೆ ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೊಳ್ಳಾಗಿ ಬಾರ ಸ್ಕೂಲಿಗೆ. ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟ ಪುಟ್ಟಿ ಆಗೋಣ. ಹಾಯ್ ಹಲೋ ನಮಸ್ಕಾರ ಎಲ್ಲ ನಟಿಮಣಿ ಎಲ್ಲ ಮಹಿಳಾ ಮಣಿಯರು ಮೆಚ್ಚಿರೋ ಕಾರ್ಯಕ್ರಮ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ ಕೋ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹೊಡೆದು ಚಪ್ಪಾಳೆ. ಇವತ್ತು ಸೋರಾಜ್ ಬಂದಿಲ್ಲ. ಅಪ್ಪ ನಿಮ್ದಿಗೆ ನಾನು ಒಬ್ಳೆ ಪ್ರೋಗ್ರಾಮ್ ಮಾಡ್ಬೋದು. ಅಪ್ಪ ನನ್ನ ಮಗ ಬಂದ್ರೆ ಎಲ್ಲ ಹುಡುಗಿರ್ಗು ಹಿಂಗೆ ಲೈನ್ ನೋಡ್ತಾರೆ. ಬರೀ ನಾನು ಬಯಸ್ಕೊಳ್ಳೋದೇ ಕೆಲಸ, ನನ್ನ ಮರ್ಯಾದೆ ಹೋಗತ್ತೆ ಅಷ್ಟೇ. ಇವತ್ತು ಅವ್ನು ಬಲ್ದಿರೋದು ಒಳ್ಳೇದಾಯ್ತು. ಇವತ್ತು ನಾನೇ ಪ್ರೋಗ್ರಾಮ್ ಮಾಡ್ತೀನಿ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಎಲ್ಲಿ ನನ್ನ ಮಮ್ಮಿ ಕಾಣಿಸ್ತಿಲ್ಲ. ದಸರಾ ಜಾತ್ರೆಯಲ್ಲಿ ನನ್ನ ಜೋಕಲ್ಲಿ ಬಿಟ್ಟೋಗಿದ್ದಾರೆ. ನನ್ನ ಮಮ್ಮಿನೇ ಹೇ ಮಮ್ಮಿ ಗೊತ್ಬಿಡ್ತೀನಿ ದುಮ್ಮ, ನಾನು ನಿಮ್ಮ ಮಮ್ಮಿ. ಇಲ್ಲ, ನೀವೇ ನನ್ನ ಮಮ್ಮಿ, ನಂಗೆ ಗೊತ್ತು. ನೋಡಿ ಇವಾಗ ಮಕ್ಕದ ಮೇಲೆ ಹೊಡ್ಬಿಡ್ತೀನಿ. ಯಾರೋ ನಿಂಗೆ ಹೇಳಿದ್ದು ನಾನು ನಿಮ್ಮ ಮಮ್ಮಿ ಅಂತ? ಈಗ ಗೊತ್ತೈತಿ. ನೀನು ಬ್ರಿಲಿಯಂಟ್ ಫ್ರೆಂಡ್ ತಾನೆ, ಈಗ ಶಾರ್ಪ್ ಮೈಂಡ್ ಇದೆ ತಾನೆ. ಇವತ್ತು ಯಾವ ದಿನ? ದಡ್ಡ ನನ್ನ ಮಗನೇ, ಇವತ್ತು ನಾಡ ಹಬ್ಬ ದಸರಾ ಕಣೋ. ದಸರಾನ ಇವತ್ತಿಂದ ದಸರಾ ಶುರು ಆಗ್ತಾ ಇದೆ. 9 days ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ? ಗೊತ್ತು. ನಮ್ಮ ಚೆಲ್ಲ ಹುಲಿ ವೇಷ ಎಲ್ಲ ಹಾಕ್ತಾರೆ. ಹೌದಾ? ನಾವು ಅಷ್ಟೇ ಪುಸ್ತಕ ಇಟ್ಟು ದೇವ್ರಿಗೆ ಮತ್ತೆ ಬೈಕುಗೆ ಚಾಕುಗೆ ಒಲೆಗೆ ಎಲ್ಲದಕ್ಕೂ ಪೂಜೆ ಮಾಡ್ತೀವಿ ಕಣೋ. ಹೌದಾ? ಹಾಗಿದ್ರೆ ಈ ಕಾರ್ಯಕ್ರಮ ನೋಡ್ತಿದಾರಲ್ಲ ಎಲ್ಲ ಜನ, ಅವರಿಗೂ ನಾವು ದಸರಾ ವಿಶ್ ಮಾಡೋಣ. ಸಮಸ್ತ ಕರ್ನಾಟಕದ ಜನರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗಾದ್ರೆ ಇವತ್ತು ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ ಕೋಫಾರ್ಡ್ ಬೈ ಇಂಡಿಯಾ ಗೇಟ್ ಬಾಸುಮತಿ ರೈಸ್. ಬರ್ಲಿ ಜೋರ ಚಪ್ಪಾಳೆ. ನೋಡು ಸೂರಜ್, ಇಷ್ಟ ದಿನ ಫೇಲ್ ಆಗಿದ್ ಸಾಕು. ಇನ್ಮೇಲಾದ್ರೂ ಚೆನ್ನಾಗಿ ಓದ್ಬಿಟ್ಟು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ತರ ಆಗೋಣ, ಆಯ್ತಾ? ಇವಾಗ ನಮ್ಗೆಲ್ರಿಗೂನು ಲೆಸನ್ ಹೇಳ್ಕೊಡೋದಿಕ್ಕೆ ಬರ್ತಾ ಇದ್ದಾರೆ ಶ್ರುತಿ ಮಿಸ್ ಮತ್ತೆ ಫ್ಯಾಮಿಲಿ. ಬರ್ಲಿ ಜೋರ ಚಪ್ಪಾಳೆ. ಜೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಶ್ರುತಿ ಮಿಸ್ ಅಂಡ್ ಫ್ಯಾಮಿಲಿಗೆ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರುತಿ ಮಿಸ್, ನೀವ್ ಏನು ಓದಿದ್ದೀರಾ? ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಬಿಕಾಮ್ ಬ್ಯೂಟಿಷಿಯನ್. ಇವರಿಬ್ರು ಯಾರು? ಇವರು ನಮ್ಮ ಅತ್ತೆ, ಇವ್ರ ಅತ್ಗೆ. ಹೌದಾ? ಅವ್ರ ಹೆಸ್ರೇನು? ಸುವರ್ಣ ಅಂತ ಮತ್ತೆ ಚೈತ್ರ ಅಂತ. ಓ ಹೌದಾ? ನೀವೇನ್ ಮಾಡ್ಕೊಂಡಿದ್ದೀರಿ? ಹೋಮ್ ಮೇಕಿಂಗ್, ನಂದೇ ಆದಂತ ಜ್ಯುವೆಲ್ರಿ ಶೋರೂಮ್ ಇದೆ. ಅಂದ್ರೆ ಡಿಸೈನ್ ವಾಲೆ ಆ ಥರದ. ವಾವ್, ನೀವೇನ್ ಮಾಡ್ಕೊಂಡಿದ್ದೀರಾ? ನಂದೊಂದು ಟೈಲರ್ ಅಂಗಡಿ ಇದೆ. ಹೌದಾ? ಅಪ್ಪ, ಅಂಗಡಿಗೆ ಜ್ಯುವೆಲ್ಸ್ ಏನೋ ಆಯ್ತು. ಹೊಸ ಬಟ್ಟೆ ನೀವೇ ಹೊಲ್ಕೊಡ್ತೀರಾ? ಬನ್ನಿ, ನಾನೇ ಹೊಲ್ಕೊಡ್ತೀನಿ ಫ್ರೀ ಆಗಿ. ಅವ್ರ ಹತ್ರ ಒಡವೆ ತಗೋತೀನಿ, ಇವ್ರ ಹತ್ರ ಬಟ್ಟೆ ಹೊಲ್ಕೊಡ್ತೀನಿ, ಇವ್ರ ಹತ್ರ ಮೇಕಪ್ ಮಾಡಿಸ್ಕೊತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪೋಡಿಯಂ ಹತ್ರ ನಿಂತ್ಕೊಳ್ಳಿ. ನಯನ, ನಿನ್ ಟೀಮಲ್ಲಿ ಪಾಠ ಕಲಿಸ್ಲಿಕ್ಕೆ ಟೀಚರ್ ಬಂದಾಯ್ತು. ನನ್ನ ಟೀಮಿಗೂ ಪಾಠ ಕಲಿಸ್ಲಿಕ್ಕೆ ಟೀಚರ್ನ ಕರೀಲಾ? ಕರಿ. ಓಕೆ, ನನ್ನ ಟೀಮಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಶ್ವೇತಾ ಮಿಸ್ ಅಂಡ್ ಟೀಮ್. ಬರ್ಲಿ ಜೋರ ಚಪ್ಪಾಳೆ. ಮಿಸ್,
ನಿಮ್ಮೆಲ್ರಿಗೂ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬರ್ಲಿ ಜೋರ ಚಪ್ಪಾಳೆ. ಮಿಸ್, ನೀವು ಎಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಿದ್ದೀರಾ? ನಮ್ದು ಡೀಲರ್ಶಿಪ್ ಇದೆ, ಅದನ್ನ ನೋಡ್ಕೊಂತಾ ಇದ್ದೀನಿ ಅಕೌಂಟ್ಸ್. ಮತ್ತು ಅವರಿಬ್ಬರು ಯಾರು ಮಿಸ್? ಇವ್ ನನ್ನ ಚಿಕ್ಕಮ್ಮನ ಮಗಳು, ಆಮೇಲೆ ನನ್ನ ಡಾಟರ್. ನಿಮ್ಮ ಹೆಸರೇನು? ನನ್ನ ಹೆಸರು ನಿಹಾರಿಕಾ, ನಾನು ಬಾಲ್ವಿನ್ಸ್ ಅಲ್ಲಿ ಓದ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀರಾ? ಬಾಲ್ವಿನ್ಸ್ ಅಲ್ಲಿ ಓದ್ತಾ ಇದ್ದೀನಿ. ಮತ್ತೆ ಬಾಲ್ಡ್ ಆಗಿಲ್ಲ ನಿಮ್ಮ ತಲೆ. ಅದು ಬಾಲ್ವಿನ್ ಗರ್ಲ್ಸ್ ಹೈ ಓ, ಸ್ಕೂಲಿಗೆ ಹೋಗ್ತಿದ್ದೀರಾ? ನಾನು ಜೋಕ್ ಮಾಡಿದೆ, ನಾನು ಸ್ಕೂಲಿಗೆ ಹೋಗಲ್ಲ. ಸುಮ್ಮನೆ ಬೆಳಿಗ್ಗೆ ಶರ್ಟ್ ಮತ್ತು ಚಡ್ಡಿ ಹಾಕೊಂಡು ಹೋಗಿ ಜ್ಯೂಸ್ ಕೊಡ್ದು ಅಂಗಡಿಗೆ ಮತ್ತೆ ಮನೆಗೆ ಬಂದು ಮಲ್ಕೊಳ್ತೀನಿ. ಓಕೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸಂಯಮ. ಸಮ್ಮಮ್ಮ. ಇವ್ರು ನೋಡಕ್ ಹಿಂಗಿದ್ದಾರೆ, ವಾಯ್ಸ್ ನೋಟ ಒಳ್ಳೆ ಹೆಂಗಿದೆ. ಹಾಂ, ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಹೌದಾ, ಸೂಪರ್. ಅವ್ರಿಗೊಂದು ಎಲ್ಲ ಕ್ಲಾಪ್ ಹೊಡೀರಿ. ಓಕೆ, ಮತ್ತೊಮ್ಮೆ ನಿಮ್ಮ 3 ಜನಕ್ಕೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ಮನ್ನು ಪೋಡಿಯಂ ಹತ್ರ ಕಳಿಸ್ತೀನಿ. ಆಮೇಲೆ ತುಂಬ ಮಾತಾಡ್ಲಿಕ್ಕಿದೆ, ನಮ್ಮ ಜೊತೆ ಆಡ್ಲಿಕ್ಕಿದೆ, ನಮ್ಮ ಪಾಠ ಕಲಿಸ್ಲಿಕ್ಕಿದೆ. ರೆಡಿ ಇದ್ದೀರಲ್ಲ? ಎಸ್. ಓಕೆ, ಬರ್ಲಿ ಜೋರದ ಚಪ್ಪಾಳೆ. ಓಕೆ, ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಗೋ ಫಾರ್ವರ್ಡ್ ಬೈ ಯಾವ ಗೇಟು? ಇಂಡಿಯಾ ಗೇಟ್. ಇಂಡಿಯಾ ಗೇಟು ಬಾಸ್ಮತಿ ರೈಸು. ಬರ್ಲಿ ಜೋರದ ಚಪ್ಪಾಳೆ. ನನ್ ತನಕ ಪಾಯಿಂಟ್ಸ್ ಕೊಡ್ಲಾ? ಹಾ ಕೊಡು. ಫಸ್ಟ್ ನೀನ್ ಕೊಡು. ನಾನ್ ಕೊಡ್ಲಾ? ಹಾ, ತಗೊಳ್ಳಿ 3,000 ಪಾಯಿಂಟ್. ಈಗ ನಾನು ಕೊಡ್ಲಾ? ಕೊಡು. ತಗೊಳ್ಳಿ 3,000 ಪಾಯಿಂಟು. ಈಗ ನಾನು ನಿಮ್ಗೆ 2 ಟೀಮಿಗೂ 3,000 ಕೊಟ್ಟೆ ಅಲ್ಲ. ಈ 3,000ದಲ್ಲಿ ಯಾರ್ದು ಜಾಸ್ತಿ ಪಾಯಿಂಟ್ಸ್ ಇರುತ್ತೆ ಅವರು ವಿನ್ ಆಗ್ತಾರೆ. ಮತ್ತು ಪ್ರತಿ ಗೇಮಿಗೆ 500 ಕಟ್ಟಾಗುತ್ತೆ. ಓಕೆ, ನಾವು ಮೊದಲನೇ ಆಟ ಆಡುವಲ್ಲ. ನಮ್ಮ ಮೊದಲನೇ ಆಟದ ಹೆಸರು ಹೇಳಿ ಕೇಳಿ. ಈ ಆಟದ ರೂಲ್ಸ್ ಏನು ಗೊತ್ತಾ? ನಿಮಗೆ 1 ಕ್ವಶನ್ ಕೇಳ್ತೀನಿ. ಅದು ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಇರ್ಬೋದು, ನಿಮ್ಮ ಪ್ರೊಫೆಷನ್ ಬಗ್ಗೆ ಇರ್ಬೋದು, ನಿಮ್ಮ ಕಾಮನ್ ಸೆನ್ಸ್ ಬಗ್ಗೆ ಇರ್ಬೋದು, ಪ್ರಾಣಿ ಪಕ್ಷಿ ರಾಜ್ಯ ಜಿಲ್ಲೆ ಸ್ಪೋರ್ಟ್ಸ್ ಯಾವುದ್ರ ಬಗ್ಗೆನಾದರೂ ಇರ್ಬೋದು. ನೀವು ಅದಕ್ಕೆ ಉತ್ತರ ಕೊಡಬೇಕು. ನೀವು ಕೊಟ್ಟಿರೋ ಉತ್ತರದಲ್ಲಿ ಎಷ್ಟು ತಪ್ಪು ಎಷ್ಟು ಸರಿ ಅಂತ ನಮ್ಮ ಕೆದ್ರಮುಳೆ ಸೋಮಿ ಟೀಚರ್ ಹೇಳ್ತಾರೆ. ಓಕೆನಾ? ಚಾಪ್ಟರ್ ನಂಬರ್ 1 ಇಂದ ಮೊದಲನೇ ಕ್ವಶನ್ ಬರ್ತಾ ಇದೆ. ನನ್ನ ಟೀಮ್ ಮಾಡೋದಕ್ಕೆ ರೆಡಿನಾ? Ready. ಕ್ವಶನ್ ಕೇಳಲಾ? ಕೆದ್ರಮುಳೆ ಸೋಮಿ, ಫಸ್ಟ್ ಕ್ವೆಶ್ಚನ್ ಬರ್ಲಿ. ಇಲ್ಲಿರುವ ತರಕಾರಿ ಬೆಲೆಯನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ರೆಡಿನಾ? ಓಕೆ, ಕೆದ್ರಮುಳೆ ಸೋಮಿ ಆಪ್ಷನ್ಸ್ ಕೊಡು. ಎಳೆ ಸವತೆ, ಆಲೂಗಡ್ಡೆ, ಬೆಂಡೆಕಾಯಿ, ಹೀರೆಕಾಯಿ, ಬದನೆಕಾಯಿ. ಈಗ ನಿಮ್ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಈಗ ಫಸ್ಟ್ ಯಾವ್ದನ್ನ ಫ್ರೀಸ್ ಮಾಡ್ತೀರಾ? ಬದನೆಕಾಯಿ. ಕಾನ್ಫಿಡೆಂಟಾ? ಮಿಸ್, ನೀವೀಗ ಫಸ್ಟ್ ಆನ್ಸರು ಬದನೆಕಾಯಿ ಅಂತ ಹೇಳಿದ್ದೀರಾ. ಫ್ರೀಸ್ ಮಾಡ್ಲಾ? ಕೆದ್ರಮುಳೆ ಸೋಮಿ, ಫಸ್ಟ್ ಆನ್ಸರು ಬದನೆಕಾಯಿ. ಫ್ರೀಸ್ ಮಾಡು. ಕರೆಕ್ಟ್ ಆನ್ಸರ್ ಕೊಟ್ರು. ಇವಾಗ ಸೆಕೆಂಡ್ ಆಪ್ಷನ್ ಯಾವುದು? ಆಲೂಗಡ್ಡೆ. ಆಲೂಗಡ್ಡೆನಾ? ಪಕ್ಕಾನಾ? 100%? ನೀವ್ ಹೇಳಿದ ಆನ್ಸರ್ ಫ್ರೀಸ್ ಮಾಡ್ಲಾ? ಕೆದ್ರಮುಳೆ ಸೌಮಿ, ಎರಡನೇದು ಪೊಟ್ಯಾಟೋ. ಪುತ್ರ ಕೊಟ್ರು. ಕೊಟ್ರು. ಬೆಂಡೆಕಾಯಿ ತಿಂದ್ರೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಗೊತ್ತಾ? ಇವಾಗ ಸೆಕೆಂಡ್ ಒನ್ ರಾಂಗ್ ಕೊಟ್ಟಿ ನನ್ ಮರ್ಯಾದೆ ಹೋಯ್ತು ಸೂರಜ್ ಹತ್ರ. ಥರ್ಡ್ ಒನ್ ಏನು ಹೇಳಿ? ಆಲೂಗಡ್ಡೆನಾ? ನೀವು ನನಗೆ ಪೊಟ್ಯಾಟೊ ಚಿಪ್ಸೇ ತಿನ್ಸ್ತೀರೇನೋ. ಕೆದ್ರಮುಳೆ ಸೋಮಿ, ಆಲೂಗಡ್ಡೆ ಫ್ರೀಸ್ ಮಾಡು. ಅಪ್ಪಾ ಸತ್ಯ, 3 ಕ್ವಶನ್ 2 ಕ್ವಶನ್ ಆನ್ಸರ್ ಕರೆಕ್ಟ್ ಆಗಿದೆ. ಈಗ ನೀನ್ ಡ್ಯಾನ್ಸ್ ಮಾಡಿಲ್ಲ? ಈಗ ಆಮೇಲೆ ಡ್ಯಾನ್ಸ್ ಮಾಡಿ ನೆಕ್ಸ್ಟ್ ಒಂದು ತಪ್ಪಾಗ್ಬಿಟ್ರೆ ಆಮೇಲೆ ಅದಕ್ಕೆ ಡ್ಯಾನ್ಸ್ ಮಾಡ್ತೀನಿ. ಹೋಗೋ, ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ. ಇವಾಗ ಇನ್ನೊಂದು ಯಾವ್ದಂತ ಹೇಳಿ? ಹೀರೆಕಾಯಿ. ಕೆದ್ರಮುಳೆ ಸೋಮಿ, 4ನೇದು ಹೀರೆಕಾಯಿ ಲಾಕ್ ಮಾಡು. ಸರಿಯಾದ ಉತ್ತರ. ಅಪ್ಪ ಮಿಸ್, ನಾನು ಸ್ಟೂಡೆಂಟ್ ಅಲ್ವಾ, ಲಾಸ್ಟ್ ಆನ್ಸರ್ ಏನಂತ ನಾನು ಹೇಳ. ಎಳೆ ಸೌತೆಕಾಯಿ. ಕರೆಕ್ಟು ಮಿಸ್. ಇವಾಗ 1 ಕ್ವಶನ್ ಅಲ್ಲಿ ನೀವು 5 ಆನ್ಸರ್ ಮಾಡೋ ಬದಲು 4 ಆನ್ಸರ್ ಮಾಡಿದ್ದೀರಾ. ಒಂದು ರಾಂಗ್ ಆಗೋಗಿದೆ. ಇವಾಗ ನಮ್ಗಿಂತ ಜಾಸ್ತಿ ಅವ್ರು ಏನಾದ್ರು ಮಾಡಿದ್ರೆ ಅವ್ರು ವಿನ್ ಆಗ್ತಾರೆ, ನಾವು ಸೋತೋಗ್ಬಿಡ್ತೀವಿ. ಓಕೆನಾ? ಕೆದ್ರಮುಳೆ ಸ್ವಾಮಿ, ಈಗ ನಮ್ಮ ಟೀಮಿಗೆ ಕ್ವಶನ್ ಕೇಳಮ್ಮ. ಹಣ್ಣುಗಳ ಬೆಲೆಯನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ನಿಮ್ಗೆ ಗೊತ್ತಾಯ್ತಲ್ಲ? ಆಪ್ಷನ್ಸ್ ಕೇಳು. ಓಕೆ, ಕೆದ್ರಮುಳೆ ಸ್ವಾಮಿ ಬೇಗ ಆಪ್ಷನ್ ಹಾಕಮ್ಮ. ಸೇಬು, ಬಾಳೆಹಣ್ಣು, ಪೈನಾಪಲ್ಲು, ಕಪ್ಪು ದ್ರಾಕ್ಷಿ,
ಕಿತ್ತಲೆ ಹಣ್ಣು. ಫಸ್ಟ್ ಆನ್ಸರ್ ಏನು? ಆಪಲ್. ಆಪಲ್. ಕೆದರುಮೂಲೆ ಸ್ವಾಮಿ, ನಮ್ಮ ಟೀಮಲ್ಲಿ ನಮ್ಮ ಮಿಸ್ಸು ಫಸ್ಟ್ ಆನ್ಸರ್ ಆಪಲ್ ಅಂತ ಲಾಕ್ ಮಾಡ್ತಿದ್ದಾರೆ. ಇದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ನೋಡಿ. ಅಪ್ಪ ಅವ್ರದ್ದು ಬಂದು ರಾಂಗ್ ಆಯ್ತು. ಅದಕ್ಕೆ ಸಮ ಆಯ್ತು. ಹೇಳ್ದೆ ದ್ರಾಕ್ಷಿ. ರಿಮೋಟ್ ತಪ್ಪು ತರ ಕೊಟ್ರು. ಮರ್ಯಾದೆ ಹೋಯ್ತು. ನೆಕ್ಸ್ಟ್ ಕರೆಕ್ಟಾಗಿ ಹೇಳ್ತಾರೆ. ಎದ್ದು ನಿಂತ್ಕೊಳ್ಳೋ ಹಿಂಗೆ ಉಳ್ಳಾಡಿದ್ರೆ ಎತ್ತಕ್ಕೆ 4 ಜನ ಬರಬೇಕು. ನಾನು ಬೀಳಿದ್ದೀನಿ ಟೀಚರ್, ನಿಮ್ಮದು ನಾನು ಕೋಪ ಮಾತಾಡಲ್ಲ ಹೋಗಿ. ನೀವು ರಾಂಗ್ ಉತ್ತರ ಕೊಟ್ಟು ಆ್ಯಪಲ್ ಅಂತ ಆ್ಯಪಲ್. ಈಗ ಸೀಸನ್ ಇಲ್ವಲ್ಲ, ಅದಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ ರೇಟ್. ಏನ್ ಮಾಡೋಣ? ನೆಕ್ಸ್ಟ್ ಆನ್ಸರ್ ಹೇಳ್ತೀರಾ? ಏನ್ ಹೇಳ್ತೀರಾ? ಆಪಲ್. ಏನ್ ನೀವು ಬರೀ ಆ್ಯಪಲ್ ಮಾತ್ರ ತಿನ್ನೋದು, ಬೇರೆ ಏನು ತಿನ್ನಲ್ವಾ ನೀವು? ಅಲ್ಲಿ ಯಾವ್ದು ಫೇವ್ರೆಟ್ ಇಲ್ಲ ಅದಕ್ಕೆ. ಹೌದಾ? ಹಾಗಾದ್ರೆ ಆನ್ಸರ್ ರಾಂಗ್ ಇದೆಯಾ ರೈಟ್ ಇದೆಯಾ ಅಂತ ಕೇಳ್ತೀನಿ. ಕದಿರುಮೂಳೆ ಸ್ವಾಮಿ ಆನ್ಸರ್ ಆ್ಯಪಲ್ ಅಂತ ಹೇಳ್ತಿದ್ದಾರೆ. ಲಾಕ್ ಮಾಡಮ್ಮ. ಮೈ ಗಾಡ್. ನಯನ ಒಂದು ತರ ಕರೆಕ್ಟ್ ಆಯ್ತು. ಮಿಸ್ ಮೂರನೇ ಆನ್ಸರ್ ಏನು ಅಂತ ಹೇಳ್ತೀರಾ? ಬನಾನಾ. ಕೆದ್ರುಮೂಳೆ ಸ್ವಾಮಿ ಥರ್ಡ್ ಒನ್ ಆನ್ಸರ್ ನಮ್ಮ ಮಿಸ್ ಬಾಳೆಹಣ್ಣು ಹೇಳ್ತಿದ್ದಾರೆ. ಇದು ಸರಿ ಇದೆ ತಪ್ಪಿದೆ ನೋಡಿ ಪ್ಲೀಸ್. ಓಕೆ ಮಿಸ್, ಫೋರ್ತ್ ಒನ್ ಆನ್ಸರ್ ಏನು ಮಿಸ್? ನೆಕ್ಸ್ಟ್ ಆರೆಂಜ್. ಆರೆಂಜ್. ಕೆದ್ರುಮೂಳೆ ಸ್ವಾಮಿ ನಮ್ಮ ಮಿಸ್ ಆರೆಂಜ್ ಅಂತ ಹೇಳ್ತಿದ್ದಾರೆ. ಅದು ರಾಂಗ್ ಇದೆಯೋ ರೈಟ್ ಇದೆಯೋ ಅಂತ ನೀವೇ ನೋಡಿ. ಎದ್ದಳು ಮೇಲೆ ಇಡಿಯಟ್. ಈ ಸ್ವಲ್ಪ ತೊಂದ್ರೆ ಚಟ್ಟಿನ ಉದ್ರೋಗುತ್ತೆ. ಮನೆಗೆ ಹೋಗ್ಬೇಕು. ಎದ್ದೇಳು, ಮಮ್ಮಿ ಬೈತಾರೆ. ನಂಗೆ ಕೋಪ ಬರುತ್ತೆ. ಮತ್ತೆ ಕೋಪ ಬಂದ್ರೆ ನಿಮ್ಮ ಮಿಸ್ ಕೊಡಿ. ಮತ್ತೆ ಹೋಗ್ತೀನಿ ನೋಡು. ಮಿಸ್ ಕೊನೆ ಆನ್ಸರ್ ನಿಮ್ಮ ಹತ್ರ ಕೇಳಲ್ಲ, Orange. ನಾನೇ ಹೇಳ್ತೀನಿ. ಕೊನೆದು ಆನ್ಸರು ಕಿತ್ಲೆ ಹಣ್ಣು. ನಮ್ಮ ಟೀಮ್ ಅವರು ಚಾಪ್ಟರ್ 1 ಅಲ್ಲಿ ಪಾಸ್ ಆಗಿ ಅವ್ರ ಮಾರ್ಕ್ಸು 3000 ಹಾಗೆ ಉಳಿದಿದೆ. ನನ್ನ ಟೀಮ್ ಅವರು ಫಸ್ಟ್ ಗೇಮಲ್ಲಿ ಫೇಲ್ ಆಗಿ ಹೇಳು. 3000 ಪಾಯಿಂಟ್ಸ್ ಅಲ್ಲಿ 500 ಕಳ್ಕೊಂಡು 2500 ಉಳಿಸ್ಕೊಂಡಿದ್ದಾರೆ. ಇವರಿಗೆ ಚಪ್ಪಾಳೆ ಬೇಡ, ನಾನು ಚಪ್ಪಾಳೆ ಸ್ಟಾರ್ಟ್ ಅನ್ನ. ಎಲ್ರು ತುಂಬಾ ಚೆನ್ನಾಗಿ ಆಡಿದ್ರಿ. ಆದ್ರೆ ನಿಮ್ಮವ್ರು ಸೋತೋಗ್ಬಿಟ್ಟಿದ್ದಾರೆ. ಹೌದೌದು ಸೋತಾಗ್ಬಿಟ್ಟಿದ್ದಾರೆ. ಈಗ ನಿಮ್ಮವ್ರನ್ನು ಸೋಲಿಸ್ತಾರೆ ನೋಡಿ. ನಯನ, ನಾವು ಆಡೋದು ಸೆಕೆಂಡ್ ಗೇಮ್ ಯಾವುದು? ಅದು ನಾವು ಆಡ್ತಾ ಇರೋ ಸೆಕೆಂಡ್ ಗೇಮ್ ಹೆಸರು ಆಡಿಸಿ ನೋಡು ಬಿಡಿಸಿ ನೋಡು. ಏನ್ ಗೊತ್ತಾ, ಇಲ್ಲಿ ಎಲ್ಲ ಉಫ್ ಮಾಡೋ ಬಲೂನ್ ಇಟ್ಟಿದ್ದಾರೆ. ಇದರಿಂದ ಒಬ್ರು ಬಲೂನ್ ಅದ್ರೊಳಗಿಟ್ಟು ಉಫ್ ಮಾಡಿ ಕ್ಯಾರಿ ಮಾಡಿಬಿಟ್ಟು ಇನ್ನೊಬ್ರಿಗೆ ಪಾಸ್ ಮಾಡ್ಬೇಕು. ಅವ್ರು ಉಫ್ ಮಾಡಿ ಕ್ಯಾರಿ ಮಾಡಿ ಇನ್ನೊಬ್ರಿಗೆ ಪಾಸ್ ಮಾಡಿ ಅಲ್ಲಿಡ್ತಾರೆ. ಯಾರು ಕಮ್ಮಿ ಟೈಮಲ್ಲಿ ಜಾಸ್ತಿ ಬಾಟಲ್ ಇಡ್ತೀರೋ ಅವ್ರು ವಿನ್ ಅಂತ. ಆಟ ಓಕೆನಾ? ಓಕೆ. ಈಗ ಜೋರ ಚಪ್ಪಾಳೆದಿಗೆ ನಮ್ಮ ಶ್ರುತಿ ಮಿಸ್ನ ಸ್ವಾಗತ ಮಾಡೋಣ. ಬರ್ಲಿ ಚಪ್ಪಾಳೆ. ಮಿಸ್, ನಿಮ್ ಟೈಮ್ ಸ್ಟಾರ್ಟ್ಸ್ ನೌ. ಫಸ್ಟಿಂದ ನೀವು ನೋಡಿ, ನೀವು ಸೋಲ್ತೀರಿ ನೋಡಿ. ಈಗ ಸೋಲ್ತೀರಿ, ಬೀಳ್ತದೆ ನೋಡಿ. ಮಿಸ್ ನೀವು ಏನ್ ಮಾಡ್ತಿದ್ದೀರಾ? ಮಿಸ್ ನೀವೀಗ ಕಳೆಗಾಗ್ತೀರಾ, ನಂಗೆ ಗೊತ್ತು ನೋಡಿ. ಇಲ್ಲಿ ಇವರು ಮಿಸ್ ಕಳೆಗಾಗ್ತಾರೆ, ನೀವು ಕಳೆಗಾಗ್ತೀರಾ ನೋಡಿ. ಹೇಳಿಲ್ಲ, ನಾನು ಹೇಳಿದೆ ಕಲೆಗೆ ಹಾಕ್ತೀರಾ ನೋಡಿ. ನೋಡಿ ಅವ್ರ ಬಲೂನನ್ನೇ ಕೆಳಗೆ ಹಾಕಿದ್ರು. ನೀವು ನೆಗಾಡಿದ್ರೆ ಲಘು ತುಂಬ ಕಾಗ್ತದೆ. ಇಲ್ಲಿ ನೋಡಿ ಪುಷ್ಪಟ ಮಾಡ ಚಿಚ್ಚಿ. ಸುಮ್ಮನಿರೋ ನೀನು, ಅವನು ಸೋಲ್ ಅಂತ ಈಗೆಲ್ಲ ಮಾಡ್ತಿದ್ದಾನೆ. ಮಿಸ್ ಇದು ಬೆಲೂನು
ಉಪ್ಪಿದೆ ಮಿಸ್, ಸಾಲ್ಟಿ. ಸಾಯಿಸ್ತೀನಿ ಮೊನ್ನೆ ನಿನ್ನ. ಇಡಿ, ನೀವು ಇಡಂಗಿಲ್ಲ, ಅವ್ರು ತಗೋಬೇಕಿರಿ. ಮಿಸ್, ಬೆಲೂನ್ ತುಂಬಾ ಸಾಲ್ಟ್ ಇದೆ. ಹೋಗೋ ಸೈಡಿಗೆ ಮಿಸ್ ಅಂತ ಬರ್ತಾನೆ. ಬ್ಯಾಲೆನ್ಸ್ ಸಿಕ್ಕಲ್ಲ. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ನಮ್ಮ ಮಿಸ್ಸರಿಗೆ. ಬರ್ಲೊಂದು ಜೋರದ ಚಪ್ಪಾಳೆ. ನಿಮ್ಗಿಂತ ಆಟಿ ಎಷ್ಟೋ ಚಂದ ಆಡ್ತಿದ್ದಾರೆ. ಇವನ್ ಸಾವು, ಇವನ್ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾರ, ಅದಕ್ಕೆ ಅವ್ರು ಆಡ್ತಿಲ್ಲ. ಸಿಕ್ತು, ಹೋಗಿ ಬೇಗ, ಓಡಿ ಬೇಗ. ಅಯ್ಯೋ, ಉಸಿರು ಬಿಟ್ಬಿಡ್ತಾರೆ, ಹೋಗಿ ಬೇಗ. ಹಿಂದೆ ಕೈಯಲ್ಲಿ ಊದಾಗಿಲ್ಲಮ್ಮ. ನೀವು ಊದಿ ಬನ್ನಿ. ನೀವು ಸೋತ್ರಿ. ಇವರಷ್ಟು ಚಂದ ತಂದ್ಕೊಡ್ತಿದ್ದಾರೆ, ಯಾರು ತಗೊಳ್ಳುದೇ ಇಲ್ಲ ಇವರು. ಆಯ್ತು. ಅಪ್ಪ, ನಮ್ಮ ಮಿಸ್ ಒಂದು ಇಟ್ಬಿಟ್ರು. ಇನ್ನೂ ಇದೆ, ಇನ್ನ ಟೈಮ್ ಇದೆ, ಬೇಗ. ನೀವು ಬೇರೆ ಬಲೂನ್ ತಗೊಳ್ಳಿ, ಅದನ್ನೇ ಬುಸ್ಸು ಅಂತ ಮಾಡ್ತಿರಲ್ಲ. ಓದಿ. ಓಕೆ, ಇವಾಗ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಇಬ್ರು ಮಾತ್ರ ಆಡಬೇಕು. ಆಮೇಲೆ 250 ಪಾಯಿಂಟ್ಸ್ ಕಟ್ ಆಗತ್ತೆ, ಆಯ್ತಾ? ಇದಕ್ಕೆ ಬಿಕಾಸ್ ನಿಮಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದೀನಲ್ವಾ, ಅದಕ್ಕೆ. ಇಬ್ರು ಮಾತ್ರ ಆಡ್ಬೇಕು. ಆಂಟಿ ಬನ್ನಿ, ನಾವಲ್ಲಿ ನಿಂತ್ಕೊಂಡು ಚೇರ್ ಅಪ್ ಮಾಡೋಣ, ಅವರಿಬ್ರು ಆಡ್ಲಿ. ರೆಡಿನಾ? ಈ ಸತಿ ನೀವು ವಿನ್ ಆಗ್ಲಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡಿ. ಬ್ಲಾಕ್ ಮಾಸ್ಟರ್. ನಿಮ್ಗಿರೋದು ಲಾಸ್ಟ್ ಅಲ್ಲಿ 1 ನಿಮಿಷ ಮಾತ್ರ. ನೀವು ಅದ್ರೊಳಗೆ ಬಲೂನ್ ತುಂಬಿಸ್ತಿದ್ದೀರಾ, ಊದ್ತಿದ್ದೀರಾ. 10 ಸರಿ. 9, 8, 7, 6, 5, 4, 3, 2, 1. ಬನ್ನಿ, ಇಬ್ರು ಆಟ ಆಡ್ದವ್ರು. ಇವಾಗ ನಮ್ಮ ಟೀಮ್ ಅವರು ಆಟ ಆಡ್ಬೇಕಾದ್ರೆ 4 ಬಾಟಲ್ ಜೋಡಿಸಿದ್ದಾರೆ. ಆದ್ರೆ ಅವ್ರು ಸೆಕೆಂಡ್ ಚಾನ್ಸ್ ತಗೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ 250 ಪಾಯಿಂಟ್ಸ್ ಕಟ್ ಆಗತ್ತೆ. ಓಕೆನಾ?
ಅಕಸ್ಮಾತ್ ಸೂರಜ್ ಟೀಮ್ ಅವ್ರೇನಾದ್ರು 1 attempt ಅಲ್ಲಿ 4 ಬಾಟಲ್ ಜೋಡಿಸಿದ್ದು ಅದಕ್ಕಿಂತ ಜಾಸ್ತಿ ಬಾಟಲ್ ಜೋಡಿಸಿದ್ರೆ ಅವರೇ ವಿನ್ ಆಫ್ ದ ಮ್ಯಾಚ್ ಆಗ್ತಾರೆ ಗೊತ್ತಾ. ನಾವೇ ವಿನ್ ಆಫ್ ದ ಮ್ಯಾಚ್ ಆಗ್ತೀವಿ. ಫಸ್ಟ್ ಆಟ ಆಡಿದ್ಮೇಲೆ ಡಿಸೈಡ್ ಮಾಡೋದು. ಸರಿ. ನಾನು ನಿಂದ ಆಟ ಆಡುವಾಗ ಬರ್ರ್ ಮಾಡ್ತೇನೆ ತಡಿ. ಮಾಡಿದೆ ಹೊಡಿತೀನಿ ನಿಂಗೆ. ನಾವು ಕೋಪ ನಿನ್ನ ಹತ್ರ. ಹೋಗ್ ಬರಲ್ಲ. ಓಕೆ, ಇವಾಗ ನನ್ನ ಟೀಮ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮನ್ನ ಪೋಡಿಯಂ ಕಡೆ ಕಳಿಸ್ತೀನಿ, ಹೋಗಿ ಬನ್ನಿ. ನಯನ, ನಿಮ್ ಟೀಮ್ ಅವ್ರು ಆಡಿ ಆಯ್ತಲ್ಲ, ಈಗ ನನ್ನ ಟೀಮಿಂದ ಆಡ್ಲಿಕ್ಕೆ ಕರೀಲ. ಆಡು. ನನ್ನ ಟೀಮಿಂದ ಮಿಸ್ ಬನ್ನಿ ಬನ್ನಿ ಬನ್ನಿ. ಓಕೆ ಮಿಸ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮಿಸ್ ಏನ್ ಮಾಡ್ತಿದ್ದೀರಾ? ನಾವು ವಿನ್ ಆಗ್ಬೇಕು ಮಿಸ್. ನೀವು ಏನು ಬೆಲೂನಲ್ಲಿ ಆಡ್ತಿದ್ದೀರಾ, ಬಾಟ್ಲಲ್ಲಿ ಆಡ್ತಿದ್ದೀರಾ, ಒಂದೂ ಗೊತ್ತಾಗ್ತಿಲ್ಲ. Come on, come on, come on, come on, come on. ಈ ಬಾಲ್ಡ್ವಿನ್ ಹುಡುಗಿ ಉಂಟಲ್ಲ, 100 ಸತಿ ಪ್ಲೇಸ್ ಚೇಂಜ್ ಮಾಡ್ತಾರೆ. ಈಗ ನಾನು ನಿಮ್ಗೊಂದು ಆಫರ್ ಕೊಡ್ತೀನಿ, ಯಾರಾದ್ರೂ ಇಬ್ರು ಆಡ್ಬೇಕಾಯ್ತಾ? ಯಾರಿಬ್ರು ಆಡ್ತೀರಿ? ನೀವು ಹೋಗಿ ಕುತ್ಕೊಳ್ಳಿ. ಬನ್ನಿ ಬನ್ನಿ ಬೇಗ. ನಿಮ್ಗೂನು ಸೇಮ್ ರೂಲ್ಸ್ ಅಪ್ಲೈ ಆಗತ್ತೆ. ನಿಮ್ಗೂ 250 ಪಾಯಿಂಟ್ಸ್ ಕಟ್ ಆಗತ್ತೆ. ಆದ್ರೆ ನೀವು 4 ಬಾಟಲ್ಸ್ ಇಟ್ರೆ ಮಾತ್ರ. ಓಕೆನಾ? Okay. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸೂಪರ್. ನೋಡು ನನ್ನ ಟೀಮ್ ಹೆಂಗ್ ಆಡ್ತಿದೆ ನೋಡು. ನೀನು ಗಡವ ಇದ್ದಾಗಿದ್ದಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ನೋಡು ನೋಡು ನೋಡು. ಕ್ಯಾಮರಾಗ್ ಸಿಗ್ಬೇಕು ಬಾ. ನೋಡು. ಎಂತ ಆಡ್ಲಿ? ಟೈಮ್ ಆಯ್ತಾ? ಲೋ ಮಾಡ್ಕೋ ನಿಹಾರಿಕಾ. ಶರತ್ ಅಂತ ನಿಂಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ. ಈಗ ಗಪ್ಪಳಕ್ಕೆ ಲಾಸ್ಟ್ 1 ನಿಮಿಷ ಇದೆ. ಬನ್ನಿ. ಸಮೋಸ. ಅಯ್ಯೋ ಏನ್ ಮಾಡ್ತಿದ್ದಾರಪ್ಪ. ಅಯ್ಯಪ್ಪ. ಬಾ 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 ಇಲ್ಲಿ. ನೀನು ಹಿಂಗೆ ನೋಡ್ಬೇಡ. ಎನಿವೇರ್ ತುಂಬಾ ಚೆನ್ನಾಗಿ ಆಡಿದ್ರಿ. ಇವ್ರಿಗೆ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಪೋಡಿಯಂ ಹತ್ರ ಹೋಗಿ. ಸೂರಜ್, ಇವಾಗ 2 ಟೀಮ್ ಅವರು ಆಟ ಆಡಿದ್ರು ಅಲ್ವಾ, ಆದ್ರೆ ಅವರಿಬ್ರು ರೂಲ್ಸ್ ಬ್ರೇಕ್ ಮಾಡಿದ್ರು. ಅದಕ್ಕೆ ನಾವು ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಟ್ವಿ. ಸೊ ಅವ್ರು 250 ಪಾಯಿಂಟ್ಸ್ ಕಟ್ ಆಗಿದೆ, ಇವ್ರಿಗೆ 250 ಪಾಯಿಂಟ್ಸ್ ಕಟ್ ಆಗಿದೆ. ಆದ್ರೆ ಗೇಮಲ್ಲಿ ವಿನ್ ಆಗಿ ನಿನ್ ಟೀಮು. ಇವಾಗ ಸೂರಜ್ ಟೀಮಲ್ಲಿರೋ ಟೋಟಲ್ ಪಾಯಿಂಟ್ಸು 2250. ಆದ್ರೆ ನನ್ನ ಟೀಮ್ ಅವ್ರಿಗೆ ನಾನು ಸೆಕೆಂಡ್ ಚಾನ್ಸ್ ಕೊಟ್ಮೇಲೂ ಅವ್ರು ವಿನ್ನೇ ಆಗಲಿಲ್ಲ, ಬರೀ 4 ಬಾಟಲ್ ಮಾತ್ರ ಇಟ್ರು. ಅದಕ್ಕೆ ನಿಮಗೆ ಪನಿಷ್ಮೆಂಟ್ ಇದೆ. 250 ಮಾರ್ಕ್ಸ್ ಜೊತೆಗೆ 500 ಕಟ್ ಆಗುತ್ತೆ. ಸೊ ನಿಮ್ಮ ಮಾರ್ಕ್ಸ್ ಕೂಡ 2250.
ಇಲ್ಲೊಂದು ಬೌಲ್ ಇಟ್ಟಿದ್ದಾರೆ, ಅದ್ರಲ್ಲಿ ವಾಟರ್ ಇದೆ, ಅದ್ರಲ್ಲಿ ಒಂದು ಆಪಲ್ ಇದೆ. ಆ ಆಪಲ್ನ 2 ಕೈ ಕಟ್ಬಿಟ್ಟು ಹಿಂಗ್ ಮುಖ ಮಾಡಿ ಯಾರು ತಿಂತಾರೋ ಅವರೇ ವಿನ್ ಆಫ್ ದ ಮ್ಯಾಚ್. ಓಕೆನಾ? ಅದಕ್ಕೆ ನಾವು ಈ ಆಟಕ್ಕೆ ಇಟ್ಟಿರೋ ಹೆಸರು ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ. ಸೂರಜ್, ಇವಾಗ ನನ್ನ ಟೀಮಿಂದ ಈ ಗೇಮನ್ನು ಆಡೋದಕ್ಕೆ ಚೈತ್ರ ಅವ್ರು ಬರ್ತಾ ಇದ್ದಾರೆ. ಜರ ಚಪ್ಪಾಳೆ. ನಿನ್ ಟೀಮಿಂದ ಯಾರು ಬರ್ತಾ ಇದ್ದಾರೆ? ನಯನ, ನನ್ನ ಟೀಮಿಂದ ಆಡ್ಲಿಕ್ಕೆ ಬರ್ತಾರೆ ನಿಹಾರಿಕಾ ಮೇಡಮ್. ಯುವರ್ ಟೈಮ್ ಸ್ಟಾರ್ಟ್ಸ್. ಫುಲ್ ಮುಖ ಹೋಗ್ಲಿ ಕೆಳಗೆ. ಇವರು ಆಪಲ್ ವಂಶಕ್ಕೆ ಹುಟ್ಟಿರ್ಬೇಕಪ್ಪ ಮೋಸ್ಟ್ಲಿ. ಅವಳು ಮೊದ್ಲೇ ಬಾಲ್ ಬಿನ್ನೋಳಲ್ಲ, ಹೈಟ್ ನೋಡಿದ್ಯಲ್ಲ, ತೆಗ್ದು ಹೊಡಿತಾಳ ಅವಳು. 1 ನಿಮಿಷ ಆಯ್ತು. ನಿಹಾರಿಕಾ ಟೇಕ್ ಅ ಬಿಗ್ ಫೈಟ್. ಅದೇನು ಒಳ್ಳೆ ವಾಂತಿ ಮಾಡ್ಕೊಂಡಂಗಿದೆ ಅದ್ರೊಳಗಡೆ. You A for apple. Apple put mouth to inside. Eat full. They are not eating pachka pachka inside. It's pachka pachka outside. ಬೇಗ 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 ಜಾಸ್ತಿ ಮೇಡಮ್, ನಿಮ್ಗೆ ಎಕ್ಸ್ಟ್ರಾ ಸೋಪ್ ಕೊಡ್ತೀನಿ, ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿ. ಅವ್ರು ಸ್ವಲ್ಪ ಹೊತ್ತು ಹೊಡಿತಾರೆ ನಿನ್ನ ಅವರು. ಇದೇನು ವಾಂತಿ ಮಾಡ್ಕೊಂಡಿದ್ದಾರೆ ಹಂಗೆ. ನೀವು ಹೋಗಿ ನನ್ನ ಬಾಯಿಗೆ ಹಾಕಿ, ನಾನು ಸ್ವಲ್ಪ ಒಗ್ದು ಕೊಡ್ತೀನಿ ನಿಮ್ಗೆ. ಇವರು ಸ್ನಾನ ಮಾಡ್ತಾರೆ, ಅವರು ವಾಂತಿ ಮಾಡ್ಕೋತಾರೆ. ವಾ, ತಿನ್ನಿ ಮೇಡಮ್, ಆಪಲ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. 10, 9, 8, 7, 6, 5, 4, 3, 2, 1. ನಯನ, ನಮ್ಮ ಟೀಚರ್ ಎಷ್ಟು ಆಪಲ್ ತಿಂದಾರೆ ಅಂತ ತೋರಿಸ್ಲಾ? ನಮ್ಮ ಟೀಚರು ಇಷ್ಟು ಆಪಲ್ ತಿಂದಿದ್ದಾರೆ. ಬರ್ಲಿ ಜೋರ ಚಪ್ಪಾಳೆ. ನಮ್ಮ ಕಂಟೆಸ್ಟೆಂಟು ಇಷ್ಟು ಆಪಲ್ ತಿಂದಿದ್ದಾರೆ. ಅವ್ರು ತಿಂದಿದ್ಗಿಂತ ಜಾಸ್ತಿ ಫೇಶಿಯಲ್ಲೇ ಮಾಡ್ಕೊಬಿಟ್ರು ಪಾಪ. ನಮ್ಗೆ ಗೊತ್ತಾಯ್ತು. ಆಗ ನಾವು ಗೇಮ್ ಆಡಬೇಕಾದ್ರೆ ನಿಮ್ಮ ಮಮ್ಮಿ ಬರೀ ಆ್ಯಪಲ್ ಆ್ಯಪಲ್ ಅಂತ ಹೇಳುವಾಗ ನಮ್ಗೆ ಗೊತ್ತಾಯ್ತು ನಿಮಗೆಲ್ಲ ಫ್ಯಾಮಿಲಿಗೆ ಆ್ಯಪಲ್ ಅಂದರೆ ಇಷ್ಟ ಅಂತ. ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಆಡಿದ್ರಿ. ಓಕೆ, ಇಬ್ರಿಗೂ ಬರಲಿ ಜ್ವರದ ಚಪ್ಪಾಳೆ. ಕೇಜ್ರಿಮೂಲ ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ಈ ಗೇಮಲ್ಲಿ ನಾವು ವಿನ್ ಆಗಿದ್ದೀವಂತೆ. ಈಗ ನಾನು ನನ್ನ ತಂಡದ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ನನ್ನ ತಂಡದ ಪಾಯಿಂಟ್ಸ್ 2550. ಬರಲಿ ಜ್ವರ ಚಪ್ಪಾಳೆ. ನಮ್ಮ ಟೀಮ್ ಅವ್ರು ಆಪಲ್ ತಿನ್ನೋದ್ರಲ್ಲಿ ಸೋತ್ರು. ನಮ್ದು 1750. ಏಯ್, ನಾವು ಆಟ ಆಡೋದು ಬಿಟ್ಟು ಇಲ್ಲೂ ಲೆಸನ್ ಮಾಡೋದಕ್ಕೆ ಬೋರ್ಡ್ ತರಿಸಿದ್ಯಾ? ಮತ್ತೇನು, ಯಾವಾಗಲೂ ಟೀಚರ್ನವರೇ ನಮ್ಗೆ ಪಾಠ ಮಾಡ್ದ. ಇವತ್ತು ನಾವು ಟೀಚರ್ಗೆ ಪಾಠ ಮಾಡೋಣ, ಏನಾಗಲ್ಲ. ಎಸ್, ಓಕೆ. ಈ ಆಟದ ಹೆಸರು ಕಲಕಾನ್. ನಂಗೇನು ಅರ್ಥ ಆಗ್ಲಿಲ್ಲ ಕಣ. ಅರ್ಥ ಆಗಿಲ್ವಾ? ನಾನು ಹೇಳ್ತೀನಿ ಕೇಳು. 2 ಟೀಮಿಂದ ಒಬ್ರು ಬರ್ತೀರಾ, ಈ ಟೀಮಿಂದ ಒಬ್ರು ಆಮೇಲೆ ಬರ್ತೀರಾ. ಬಂದು ನಾವು ಗುಟ್ಟಲ್ಲಿ ನಿಮ್ಗೆ ಏನಾದರೂ ಹೇಳ್ತೀವಿ, ಅದನ್ನು ನೀವು ಬಿಡಿಸ್ಬೇಕು. ಬಿಡಿಸುವಾಗ ಆ ಟೀಮ್ನವ್ರು ಏನೂ ಮಾತಾಡಬಾರ್ದು. ಬಿಡಿಸಾದ್ಮೇಲೆ ಅದು ಏನು ಅಂತ ನೀವು ಹೇಳ್ಬೇಕು. ನೀವು ಹೇಳುವಾಗ ನಾವು ಬಾಯಿ ಬಿಟ್ಟು ಮಾತಾಡ್ಲಿಕ್ಕಿಲ್ಲ. ಹೌದಾದ್ರೆ ಹೌದು, ಅಲ್ಲ ಆದ್ರೆ ಅಲ್ಲ, ಅಷ್ಟೇ. ನೀನೇನು ಬಿಡಿಸ್ತಿದ್ಯಾ? ಸೂರಜ್
ಸೂರಜ್ ಇವಾಗ ನನ್ನ ಟೀಮ್ಗೆ ನಾನು ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನಿಮ್ಮ ಟೀಮಲ್ಲೇನೆ ನೀವೇ ಡಿಸ್ಕಸ್ ಮಾಡ್ಬಿಟ್ಟು ಡಿಸೈಡ್ ಮಾಡಿ ನಿಮ್ಮಲ್ಲಿ ಯಾರು ಚೆನ್ನಾಗಿ ಡ್ರಾಯಿಂಗ್ ಬರೀತೀರಾ ಅವ್ರು ಬಂದ್ಬಿಟ್ಟು ಗೇಮ್ ಮಾಡಿ. ನಾನೇ ಡ್ರಾಯಿಂಗ್ ಬರೀತೇನೆ, ಮೆಹಂದಿ ಎಲ್ಲ ಬರೀತೇನೆ. ಗೆಸ್ ಮಾಡೋಕ್ಕಾಗುತ್ತೆ. ಓಕೆ, ಓಕೆ ರೆಡಿ. ಏ ನಮ್ಮ ಶ್ರುತಿ ಮಿಸ್ ಬರ್ತಾ ಇದ್ದಾರೆ. ಏನಿದು? ಗೆಸ್ ಮಾಡಿ ಏನಂತ ಗೊತ್ತಾಗ್ಲಿಲ್ವಾ? ನೇಚರ್. ಮೋಡ. ಟೀಚರ್. ನೀನೇನಾದ್ರೂ ಅಲ್ಲಿ ಓಡಾಡ್ತಾ? ಫ್ಲೈಟ್. ಮುಗೀತಾ? ಕೊಡಿ ನಿಮ್ಮ ಪೆನ್ ಕೊಡಿ ಫಸ್ಟ್ ನೀವು. ಲವ್ ಬರ್ಡ್ಸ್, ಮೋಡ, ಮೋಡದೊಳಗಡೆ ಫ್ಲೈಟ್. ಫ್ಲೈಟ್, ಮೋಡದಲ್ಲಿ ಮೋಡ, ಲವ್ ಬರ್ಡ್ಸ್, ಮೋಡದಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆಯಾ? ಫಿಶ್, ಮೋಡದಲ್ಲಿ ಏರೋಪ್ಲೇನ್ ಹೋಗುತ್ತೆ. ಫಿಶ್, ಮೋಡದಲ್ಲಿ ಆಕಾಶದಲ್ಲಿ ಏರೋಪ್ಲೇನ್ ಹೋಗೋದು. ನೀರ್. ಮೋಡದಲ್ಲಿ ಬರ್ಡ್ಸ್, ಮೋಡದಲ್ಲಿ ಬಡ್ಸಲ್ಲ, ಮರದಲ್ಲಿ ಬಡ್ಸ್. ನೀವು ನಿಲ್ಲಿ 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 ಒಂಚೂರು ನಿಲ್ಲಿ. ನಿಮ್ಮ ಆ ಕಡೆ ಮೋಡದಲ್ಲಿ ಅವರ ಕರೀ. ಇಲ್ಲ ನೀವು ನಿಲ್ಲಿ ನಿಲ್ಲಿ. ನೋಡಿ ನಾನು ಸ್ವಿಮ್ಮಿಂಗ್ ಏನ್ ಹೋಗ್ತಾ ನೋಡಿ. ಇದೆ? ಸಮುದ್ರ, ಬಾಯ್ ಪಡ್ಕೋಬೇಕಾ? ಅಲ್ಲ, 2 ರೂಪಾಯಿ ಕೊಡಿ. ಚಿಲ್ಲರ್ ಇದ್ರೆ 2 ರೂಪಾಯಿ ಕೊಡಿ. 2 ವರ್ಡ್ಸಾ? 2 ವರ್ಡ್ಸ್. ಹಾ, 1 ವರ್ಡ್ ಹೋಗ್ತಾ ಇರೋದಾ? ಹೋಗ್ತಾ ಇದೆ. ಏನ್ ಹೋಗ್ತಾ ಇದೆ? ಏರೋಪ್ಲೇನ್. ಏ ಪಾಯಿಂಟ್ಸ್ ಹೋಗ್ತಾ ಇದೆ, ಏರೋಪ್ಲೇನ್ ಹೋಗುದಲ್ಲ. 2 ವರ್ಡು, 2 ವರ್ಡ್ಸ್, 1 ಮೋಡ. ಮೋಡದಲ್ಲಿ ಬೈ 1 ಬರ್ಡ್ 2 ಗೆಟ್ ಫ್ರೀ. ಏನ್ ಹೋಗ್ತಾ ಇದೆ? ನಾವು ಎಲ್ಲರೂ ನೀರು ಹೋಗ್ತಾ ಮೋಡದಲ್ಲಿ ಇದೆ. ಹೋಗೋಣ ಅಂತ ಹೇಳ್ತಿದಾರ. ಹೋಟೆಲ್ ಹೋಗ್ತಾ ಇದೆ. ಫ್ಲೈಟ್. ಟೈಮ್ ಓಡ್ತಿದೆ, ಬೇಗ. ಫಿಲಮ್. ಫಿಲಮ್, ಫಿಲಮ್ಗೆ ಹೋಗ್ತಾ ಇರೋದಾ? ಅಲ್ಲ, ಮೋಡದಲ್ಲಿ ಫಿಲಮ್ ಹೆಸ್ರಾ? ಫಿಲಮ್ ಹೆಸ್ರಾ? ಓಕೆ, ಯಾವ ಫಿಲಮ್ ಹೆಸರು? ಚೈತ್ರದ ಪ್ರೇಮಾಂಜಲಿ. ಇಲ್ಲಿ ಪ್ರೇಮಾಂಜಲಿ ಚಲಿಸುವ ಮೋಡ. ಹಾ, ಚಲಿಸುವ ಮೋಡ. ಚಲಿಸುವ ಮೋಡ. ಎಸ್ ಸರ್, ಏನ್ ಕೊಟ್ಟಿದ್ದೆ ನಿಮಗೆ? ನಿಮ್ಮ ಬಾಯಲ್ಲ ಒಂದ್ಸರಿ ಹೇಳ್ಬಿಡಿ. ಚಲಿಸುವ ಮೋಡಗಳು. ನೀವು ಚಲಿಸುವ ಮೋಡಗಳಿಗೆ ಏರೋಪ್ಲೇನು, ರೋಡು, ನೀರು, ಬಾಣ, 2 kg ಮೋಡ, ಅದು ಇದು ಅಂತ ಏನ್ ಮೇಡಮ್ ನೀವು ತುಂಬಾ ಚೆನ್ನಾಗಿ ಆಡಿದಿರಾ. ಕಂಗ್ರ್ಯಾಚುಲೇಷನ್ಸ್. ಕೆದುರ್ಮೊಳೆ ಸ್ವಾಮಿ, ಇವರಿಗೆ ಕೊಡ್ತಿರೋ 2ನೇ ಟಾಪಿಕ್ ಯಾವುದು? ಇವರು ಏನ್ ಮಾಡ್ತಿದ್ದಾರೆ ಮಿಸ್ ಮತ್ತೆ ಸ್ಟೂಡೆಂಟು? ಬರ್ದಾಗವರೆಗೂ ರಿಯಾಕ್ಟ್ ಮಾಡಂಗಿಲ್ಲ. ಅವ್ರು ಏನಾರ ಕಿರ್ಚ್ಕೊಳ್ಳಿ, ನಮ್ಗವ್ರು ಬೇಡ. ನೀವು ಡ್ರಾಯಿಂಗ್ ಮಾಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಮೊಟ್ಟೆ ನೀವಿಟ್ಟಿದ್ದ? ಫಿಲಮ್. ಇದು ಮುಗಿಸಿದ್ದಾಯ್ತು ನೀವು? ಒಂದು ಮೊಟ್ಟೆ ಕತೆ. ಮೊಟ್ಟೆ. ಮೊಟ್ಟೆ ಅಲ್ಲ, ಆಮ್ಲೆಟ್. ಆಮ್ಲೆಟ್. ಒಂದು ಮುತ್ತಿನ ಕತೆ. Yes. ನೀವ್ ಹಿಂಗ್ ನಗತ್ರ ಅವ್ನ ನಗತ್ರನೇ ಇಲ್ಲಿ ಭೂತ ಬಂದ್ಬಿಟ್ಟಿದೆ ಸ್ಟೇಜ್. ನೀವ್ ಯಾಕೆ ತೆಗಿತಿದ್ದೀರಾ? ಕರೆಕ್ಟ್ ಆಗಿ ಹೇಳಿದ್ವಲ್ಲ ಅದಕ್ಕೆ. ಓಕೆ, ಇನ್ನೊಂದ್ಸರಿ ನಿಮ್ಮ ಬಾಯಿಂದಾನೆ ಆನ್ಸರ್ ಹೇಳಿ. ಒಂದು ಮುತ್ತಿನ ಕಟ್. ಒಂದು ಮುತ್ತಿನ ಕತೆ. ಶ್ರುತಿ ಮಿಸ್, ನೀವು ಚೆನ್ನಾಗಿ ಗೇಮ್ ಮಾಡಿ 2 ರೈಟ್ ಆನ್ಸರ್ ಕೊಟ್ಟಿದ್ದೀರಾ. ಅಕಸ್ಮಾತ್ ಅವರು ಏನಾದ್ರು ಬೇಗ ರೆಕಗ್ನೈಸ್ ಮಾಡಿ 2 ಆನ್ಸರ್ ಕೊಟ್ರೆ ಆಮೇಲೆ ಅವ್ರು ವಿನ್ ಆಗ್ಬಿಡ್ತಾರೆ. ಓಕೆನಾ? ಅವ್ರು 2ರಲ್ಲಿ 1 ತಪ್ಪು ಕೊಟ್ರೆ ನಾವು ವಿನ್ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನನ್ನ ಟೀಮಿಂದ ಡ್ರಾಯಿಂಗ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಯಾರು ಮಿಸ್ ಅಂತ ನಂಗೆ ಗೊತ್ತಿಲ್ಲ. ನೀವೇ ಡಿಸೈಡ್ ಮಾಡ್ಕೊಂಡು ಯಾರು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಿ ಅಂತ ಬನ್ನಿ. ಸಂಯಮ. ಓ, ನೀವು ಡ್ರಾಯಿಂಗ್ ಮಾಡ್ತೀರಾ? ಆಮೇಲೆ ನಂದೊಂದು ಮುಖ ಬಿಡಿಸ್ಬೇಕು ನೀವು. ಬನ್ನಿ. ನಾನೇ ಆಗ್ಲೇ ಬಿಡಿಸಿದ್ನಲ್ಲೋ ಓಕೆ, ಚೆನ್ನಾಗಿ. ಬರ್ಲಿವರೆಗೆ ಜೋರಾದ ಚಪ್ಪಾಳಿ. ಓಕೆ ಸಂಯಮ್ ಅವರೇ, ಈಗ ನಿಮ್ಗೊಂದು ಟಾಪಿಕ್ ಕೊಡ್ತೀನಿ. ಎಸ್ ಸಂಯಮ್ ಅವರೇ, ನಿಮ್ಮ ಟೈಮು ಈಗಾಗಲೇ ಶುರುವಾಗ್ತಾ ಇದೆ. ಅದೇನದು ಮೇಲೆ ಮೊಸಳೆನ? ಅಲ್ಲ, ಅದು ಮೇಲಿಂದ ಕಾಗೆ. ಬೇಡ, ಬೇಗ ಗೊತ್ತಾಯ್ತು.
ಪ್ರೇಮ ಲೋಕನ ನೋಡಿ ಬರ್ದಾಯ್ತಾ ನೀವು ಬರ್ಬೇಕು ಅವ್ರು ಹೇಳು ಆಯ್ತು. ಏನು ಪ್ರೇಮ ಲೋಕ ಇದು ಇಲ್ಲಿ ತಿರುಗಿ Madam. ಇದು ಎಲ್ಲಿ ಬಂತು ಪ್ರೇಮ ಲೋಕ ತೋರಿಸಿ ನಂಗೆ ಟಿವಿ ಬಿಕಾಸ್ ಇದು ಮೂವಿ, ಇದು ಇದು ಪ್ರೇಮ. ಲೋಕ ಇಲ್ಲಿ ತೋರಿಸಿ. ಲೋಕ ಅವ್ರಿಗೆ ಗೊತ್ತಾಗೋಯ್ತು ಕನೆಕ್ಷನ್. ಅವ್ರಿಗೆ ಗೊತ್ತಾದ್ರೆ ನಂತರ ದಡ್ಡಿಗಳಿಗೂ ಗೊತ್ತಾಗ್ಬೇಕು. ಲೋಕ ಇದು ತೋರಿಸಿ. ಪ್ರೇಮ ಲೋಕ ಅಲ್ಲ, ಇದು ಟಿವಿ ಪ್ರೇಮ ಲೋಕ ಐತಿ. ಸಂಯಮ ಅವರೇ, ನಿಮ್ ಸೆಕೆಂಡ್ ಕಾನ್ಸೆಪ್ಟ್. ಓಕೆ, ಶಮ್ಯಂ ಅವರೇ, ನಿಮ್ಮ ಟೈಮ್ ಈಗಾಗಲೇ ಶುರುವಾಗಿದೆ. ಇದು ಫಿಲ್ ಇನ್ ದ ಬ್ಲಾಂಕ್ಸಾ? ಕನ್ನಡ ಮೂವಿ. ಡ್ರಾಯಿಂಗ್ ಮುಗೀತಾ ನಿಮ್ಗೆ? ಹೂವ. ಹಾ ಸಾಂಗ ಹೂವೆ ಹೂವೆ ಸಾಂಗ. ಅಲ್ಲ, ತೋವೆ ಸಾಂಗ್. ನಾನು ದೊಡ್ಡದ ನಿನ್ನೆ ನಾನು ನೀವು ಏನ್ ಮಾಡ್ತಿದ್ವಿ? ಮುಂಗಾರು ಮಳೆನಾ? ಏನ್ ಹಾವು ಕಟ್ ಮಾಡ್ಕೊಂಡು ತಿನ್ಬೇಕಂತೆ, ಇಲ್ಲಾಂದ್ರೆ ಬ್ರೇಸ್ಲೆಟ್ ಹಾಕೋಬೇಕಂತೆ. ಫ್ರೆಂಡ್ಶಿಪ್ ಬ್ಯಾಂಡ? ಸ್ನೇಹ ಲೋಕನಾ? ಸ್ನೇಹ ಲೋಕದ ಪಾರಿಜಾತವೇ. ನಂಬರ್ ಒಂದು ಹೂವ 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 ಹೂವ. ನಾನು ನೀನು. ನೀನ್ ಸರಿ ತೋರಿಸ್ತಾ ಇಲ್ಲ, ಬೇರೆ ತೋರಿಸು, ಬೇರೆದು. ಅದು ಏನೋ ನಂಗೆ ಗೊತ್ತಾಗಿಲ್ಲ. ವೇವು ಅದೇನ್ ಸ್ಟಿಕ್. ಫ್ರೆಂಡ್ಶಿಪ್ ಬ್ಯಾಂಡ್ ಕನ್ನಡದಲ್ಲ? ಕನ್ನಡದಲ್ಲಿ ಕನ್ನಡದಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ಗೆ ಗೆಳೆಯರ ಹಗ್ಗ ತಕೊಂಡು ಆ ಗೆಳೆಯರ ಹಗ್ಗ ಹಗ್ಗ. ಹಾ ಹೂವ. ಇಲ್ಲಿ ಹಗ್ಗ ಬೆಂಗಳೂರ ಮತ್ತೆ ಊರ ಬೆಂಗಳೂರು ಬೆಂಗಳೂರು. ಬೆಂಗಳೂರು ನೀನು. ನಮ್ಮೂರು ಬೆಂಗಳೂರು. ನಮ್ಮೂರ ಮಂದಾರ ಹೂವೆ. ಸುಪಾರ್. ತುಂಬಾ ಚೆನ್ನಾಗಿ ಆಡಿದ್ರಿ, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ರಿ. ನೀವು ತುಂಬಾ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಆಗಿ ಆನ್ಸರ್ನ ಹೇಳಿದ್ರಿ. ಓಕೆ, ನೀವು ಪೋಡಿಯಂ ಹತ್ರ ಹೋಗಿ. ಸೂರಜ್, ಇವಾಗ ನಿನ್ ಟೀಮಲ್ಲೂ 2 ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ನನ್ನ ಟೀಮಲ್ಲೂ 2 ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಹಾ. ಆದ್ರೆ ಇದೆರಡು ಟೈ ಆಗಿದೆ. ಟೈ ಆಗಿದೆ. ಮತ್ತೆ ನಾವು ಫ್ರೆಂಡ್ಸ್. ಆದ್ರೆ ವಿನ್ನರ್ ಯಾರು ಗೊತ್ತಾ? ನನ್ ಟೀಮ್ಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ನಿನ್ ಟೀಮ್ಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆಯಲ್ಲ. ಸೊ ವಿನ್ನರ್ ಆಫ್ ದ ಮ್ಯಾಚ್ ಇಸ್ ಸೂರಜ್ ಅಂಡ್ ಟೀಮ್. ಸೂರಜ್ ಟೀಮ್ ಹತ್ರ ಇದೆ 2250 ಪಾಯಿಂಟ್, ನನ್ನ ಟೀಮ್ ಹತ್ರ ಇದೆ 1750 ಪಾಯಿಂಟ್. ಸೊ ಇವತ್ತಿನ ಸಂಚಿಕೆಯಲ್ಲಿ ವಿನ್ ಆಗಿದ್ದು ಸೂರಜ್ ಮತ್ತು ತಂಡ. ಸ್ಪರ್ಶ್ ಮಸಾಲಾ ಟಚ್ ಆಫ್ ಪ್ಯೂರಿಟಿ ಇವರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಟೆಂಪರ್ಸ್ ಬರ್ಲಿ, ಜೋರ ಚಪ್ಪಾಳೆ. ಓಕೆ, ಪೆಪ್ಸ್ ಇಂಡಿಯಾಸ್ ನಂಬರ್ 1 ಸೆಲ್ಲಿಂಗ್ ಮ್ಯಾಟ್ರಿಸ್ ಇವರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಟೆಂಪರ್ಸ್ ಬರ್ಲಿ, ಜೋರ ಚಪ್ಪಾಳೆ. ಓಕೆ, ಇವತ್ತಿನ ಎಕ್ಸೆಪ್ಟ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೆ ಹೋಗ್ತಿದೆ ಗೊತ್ತಾ ನಯನ? ಗೊತ್ತಿಲ್ಲ ಕಾಣೋ. ಯಾರಿಗಂದ್ರೆ ಸಂಯಮನ್ಗೆ. ಸಂಯಮ ಟೀಚರ್, ಎಕ್ಸೆಪ್ಟ್ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ ತಗೊಳ್ಳಿ. ಸ್ಫೂರ್ತಿ ಅರ್ಬಲ್ಸ್ ಇವರ ಕಡೆಯಿಂದ ವಿನ್ ಆದವರಿಗೆ 2000 ರೂಪೀಸ್ ಗಿಫ್ಟ್ ಹ್ಯಾಂಪರ್ಸ್ ಬರ್ಲಿ, ಜೋರ ಚಪ್ಪಾಳೆ. ಹಾಗೆ ಸೋತವರಿಗೂ ಸ್ಫೂರ್ತಿ ಅರ್ಬಲ್ಸ್ ಇವ್ರ ಕಡೆಯಿಂದ 1000 ರೂಪೀಸ್ ಗಿಫ್ಟ್ ಹ್ಯಾಂಪರ್ ಬರ್ಲಿ, ಜೋರ ಚಪ್ಪಾಳೆ. ಜಗತ್ ಕಿಲಾಡಿ ಇವರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವರ ವತಿಯಿಂದ ಗೆದ್ದವರಿಗೆ ಕಪಲ್ ಔಟಿಂಗ್ ಪಾಸ್. ಸೋತವರಿಗೂ ಸಿಂಗಲ್ ಔಟಿಂಗ್ ಪಾಸ್.
ದಸರಾ ಹಬ್ಬದ ವಿಶೇಷ ಸಂಚಿಕೆಗೆ ಎಲ್ಲರೂ ಬಂದು ಸಖತ್ತಾಗಿ ಆಟ ಆಡಿ ಗಿಫ್ಟ್ಸ್ಗಳನ್ನ ಗೆದ್ಕೊಂಡು ಹೋಗ್ತಾ ಇದ್ದೀರಾ. 9 ದಿನ ನಾವು ದಸರಾ ಆಚರಿಸ್ತೀವಿ. ಈ ಆಚರಣೆ 90 ದಿನ ಆಗಲಿ 190 ದಿನ ಆಗಲಿ ವರ್ಷ ಪೂರ್ತಿ ನಮಗೆ ಹಬ್ಬಗಳ ಸುರಿಮಳೆ ಬರಲಿ. ಸೊ ದೇವರು ಯಾವಾಗಲೂ ನಮಗೆಲ್ಲ ಆಯುಷು, ಆರೋಗ್ಯ, ಸಿರಿ, ಸಂಪತ್ತು ಎಲ್ಲ ಕೊಡ್ಲಪ್ಪ ಅಂತ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಕ್ತಾಯ ಮಾಡ್ತಾ ಇದೀವಿ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಪವರ್ಡ್ ಬೈ ಯಾವ ಗೇಟು? ಇಂಡಿಯಾ ಗೇಟ್. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಬರ್ಲಿ ಜನ ಚಪ್ಪಾಳೆ.